ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಆರೋಗ್ಯ, ಆಯಸ್ಸು, ಅಭಿವೃದ್ಧಿಯನ್ನು ಕೊಟ್ಟು ತನ್ನ ವಾಕ್ಯದ ಮುಖಾಂತರವಾಗಿ, ತನ್ನ ಶುಚಿತ್ವದಲ್ಲಿ ಇಟ್ಟು, ತನ್ನ ಆತ್ಮನ ಮುಖಾಂತರವಾಗಿ ನಿಮ್ಮನ್ನು ಸತ್ಯಕ್ಕೆ ನಡೆಸುತ್ತಾನೆಂಬುದಾಗಿ ನಾನು ಬಲವಾಗಿ ನಂಬುವವನಾಗಿದ್ದೇನೆ. ನಾನು ಕರ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ದೇವರನ್ನ ಕಾಣದ ಈ ಲೋಕದಲ್ಲಿ ದೇವರ ಸಾಕ್ಷಿ ನೀನೇ ಎಂಬ ವಿಷಯವನ್ನ ಇಂದು ನಾವು ಧ್ಯಾನ ಮಾಡಿಕೊಳ್ಳಲಿಕ್ಕಿದ್ದೇವೆ. ದೇವರನ್ನ ಕಾಣದಿರುವಂಥ ಈ ಲೋಕದಲ್ಲಿ ದೇವರ ಸಾಕ್ಷಿ ನೀನೇ ಎಂಬುದಾಗಿ ಇಂದು ನಾವು ಕಲಿತುಕೊಳ್ಳಲಿಕ್ಕಿದ್ದೇವೆ. ಪ್ರಿಯ ದೇವ ಮಕ್ಕಳೇ, ಜಾಗ್ರತೆ ಕೇಳಿಸ್ಕೊಳ್ರಿ. ಲೋಕದಲ್ಲಿ ದೇವರಿದ್ದಾನೆ, ಆದರೆ ಲೋಕ ದೇವರನ್ನ ಹೊಂದಲಿಕ್ಕೂ, ದೇವರನ್ನ ಅನುಭವಿಸ್ಲಿಕ್ಕೂ, ದೇವರನ್ನ ಕಾಣಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ಲೋಕದೊಳಗೆ ದೇವರಿದ್ರೂ ಸಹ ದೇವರ ಭಾಸ ಲೋಕದೊಳಗಿದೆ. ಎಲ್ಲಾ ಜನರು ಸಹ ಇವತ್ತು ದೇವರ ಒಂದು ಮಾರ್ಗಗಳಂದ್ರೆ ತಮ್ಮದೇ ಆದಂಥ ದೃಷ್ಟಿಕೋನದಲ್ಲಿ ದೇವರುಗಳನ್ನ ಮಾಡಿಕೊಂಡು, ದೇವರನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಲೋಕದೊಳಗೆ ದೇವರುಗಳು ಇದ್ರೂ ಸಹ, ಲೋಕದಲ್ಲಿ ದೇವರುಗಳನ್ನ ಬಯಸಿದ್ರು ಸಹ, ಲೋಕದಲ್ಲಿ ದೇವರುಗಳನ್ನ ಹಿಂಬಾಲಿಸಿದ್ರು ಸಹ, ಲೋಕದಲ್ಲಿ ದೇವರುಗಳು ಎಂಬುದಾಗಿ ಮಾಡಿಕೊಳ್ತಾ ಇದ್ರು ಸಹ, ಲೋಕ ದೇವರನ್ನ ಹೊಂದಲಿಕ್ಕಾಗ್ಲಿ, ದೇವರನ್ನ ಅನುಭವಿಸ್ಲಿಕ್ಕಾಗ್ಲಿ, ದೇವರನ್ನ ಕಾಣ್ಲಿಕ್ಕಾಗ್ಲಿ ಅವಕಾಶ ಇಲ್ಲ. ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ. ಲೋಕ ದೇವರನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ದೇವರನ್ನ ಕಾಣದಿರುವಂತ ಲೋಕ ನಮ್ಮ ಕಣ್ಮುಂದೆ ಇದೆ. ಇವತ್ತು ಯಾರು ಏನೇ ಮಾಡಬಹುದು, ಯಾರು ಎಷ್ಟೇ ಭಕ್ತರ ಕಾಣಿಸ್ಕೊಳ್ಬಹುದು, ಯಾರು ಎಷ್ಟೇ ಶ್ರೇಷ್ಠರ ಕಾಣಿಸ್ಕೊಳ್ಬಹುದು, ಯಾರು ಯಾವ ರೀತಿಯಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ಬಹುದು. ನಮ್ಮದು ಹಾಗೆ, ನಮ್ಮದು ಹೀಗೆ ಎಂಬುದಾಗಿ ಯಾರು ಏನ್ ಬೇಕಾದ್ರೂ ಹೇಳ್ಕೊಂಡು ತಿರುಗಬಹುದು. ಆದ್ರೆ ಅವರು ಯಾರಿಗೂ ಸಹ ದೇವರನ್ನ ಹೊಂದುವ, ದೇವರನ್ನ ಅನುಭವಿಸುವ, ದೇವರನ್ನ ಕಾಣುವಂತ ಕಾರ್ಯ ಪ್ರಕ್ರಿಯೆ ಇಲ್ವೇ ಇಲ್ಲ. ಆದ್ರೆ ಭಾಸ ಇದೆ. ಭಾಸ ಅಂದ್ರೆ ಏನ್ರಿ? ಆ ಒಂದು ಸ್ವಲ್ಪ, ಈಗ ಎಲ್ಲೋ ಒಂದ್ ಕಡೆ ಬೆಂಕಿ ಹತ್ತಿದೆ ಅಂತ ಇಟ್ಕೊಳ್ಳೋಣ, ಆ ಜಳ ಅಥವಾ ಆ ಒಂದು ಬಿಸಿ ತಾಗ್ತದಲ್ಲ, ಆ ಶಾಖ ತಾಗ್ತದಲ್ಲ, ಆ ರೀತಿಯಲ್ಲಿ ಭಾಸ. ಎಲ್ಲೋ ಒಂದ್ ಕಡೆ ಏನೋ ಒಂದು ಅಡಿಗೆ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಅಲ್ಲಿಂದ ಆ ಅಡಿಗೆ ಮಾಡುವಂತ ವಾಸನೆ ಬರ್ತಲ್ಲ, ಆ ವಾಸನೆ ಭಾಸ ಆಗಿರ್ತದೆ. ಈಗ ಲೋಕದೊಳಗೆ ದೇವರ ಭಾಸ ಇದೆ, ಆದ್ರೆ ದೇವರ ನಿಜವಾದಂತ ಹೊಂದುವಿಕೆ ಇಲ್ಲ. ಲೋಕದೊಳಗೆ ದೇವರ ಭಾಸ ಇದೆ, ಆದ್ರೆ ದೇವರ ನಿಜವಾದಂತ ಹೊಂದುವಿಕೆ ಇಲ್ಲವೇ ಇಲ್ಲ. ಹೀಗಿರುವಾಗ ದೇವರ ವಾಕ್ಯ ಹೇಳ್ತದೆ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ, ನೀವು ದೇವರ ಆಲಯವಾಗಿದ್ದೀರೆಂತಲೂ ನಿಮ್ಮಲ್ಲಿ ದೇವರ ಆತ್ಮ ವಾಸ ಮಾಡ್ತಾನಂತಲೂ ನಿಮಗೆ ಗೊತ್ತಿಲ್ಲವೋ? ಈಗ ವಾಕ್ಯ ಏನ್ ಹೇಳ್ತದೆ? ಲೋಕಾಂತರು ದೇವರನ್ನ ಹೊಂದ್ಲಿಕ್ಕಾಗ್ಲಿ, ದೇವರನ್ನ ನೋಡ್ಲಿಕ್ಕಾಗ್ಲಿ, ದೇವರನ್ನ ಅನುಭವಿಸ್ಲಿಕ್ಕಾಗ್ಲಿ ಯಾವುದೇ ಮಾರ್ಗಗಳಿಲ್ಲ. ಈಗ ದೇವರೇನ್ ಮಾಡಿದ್ದಾರೆ ಅಂದ್ರೆ, ನಮ್ಮನ್ನ ದೇವರ ಆಲಯವನ್ನಾಗಿ ಮಾಡಿಕೊಂಡು ನಮ್ಮೊಳಗೆ ಆತನು ವಾಸ ಮಾಡ್ತಾನಂತೆ. ಹಾಗಾದ್ರೆ ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊ. ದೇವರೆಲ್ಲಿದ್ದಾನೆ? ನಿನ್ನೊಳಗಿದ್ದಾನೆ. ನೀನೇನಾಗಿದ್ದಿ? ದೇವರ ಆಲಯವಾಗಿದ್ದಿ. ನೀನು ನಿಜವಾಗ್ಲೂ ಹೇಳಬೇಕಾದ್ರೆ, ನಿನ್ನೊಳಗೆ ದೇವರು ವಾಸ ಮಾಡೋದ್ರಿಂದ, ನೀನು ದೇವರ ಆಲಯ ಆಗಿರೋದ್ರಿಂದ ದೇವರಿಗೆ ನಿನ್ನೊಳಗೆ ಸ್ಥಳ ಇದೆ. ನೀನು ದೇವರಿಗೆ ಸ್ಥಳ ಮಾಡಿ ಕೊಟ್ಟಿದ್ದಿ. ಈಗ ನಿಜ ಹೇಳಬೇಕಾದ್ರೆ, ನೀನು ನಡೆದಾಡುವಂತ ದೇವಾಲಯ, ನಿಜವಾಗ್ಲೂ ನಡೆದಾಡುವಂತ ದೇವಾಲಯ ಯಾರಂದ್ರೆ ನೀವು ಮತ್ತು ನಾನು. ಯಾರ್ರೀ? ನಿಜವಾದಂತ ಕ್ರಿಸ್ತ ನಂಬಿಕೆ ಉಳ್ಳಂತವರು. ಯಾರೆಲ್ಲ ರಕ್ಷಣೆ ಹೊಂದಿರ್ತಾರೋ, ಯಾರೆಲ್ಲ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿರ್ತಾರೋ, ಯೇಸು ಕ್ರಿಸ್ತ ನನಗಾಗಿ ಬಂದನು, ನನಗೋಸ್ಕರ ಸತ್ತನು, ನನಗೋಸ್ಕರ ಹೂಣಲ್ಪಟ್ಟನು, ನನಗೋಸ್ಕರವಾಗಿ ಮೃತ್ಯುಂಜಯನಾಗಿ ಎದ್ದನು, ನನ್ನ ಪಾಪದ ಭಾರವನ್ನ ಶಿಲುಬೆಯಲ್ಲಿ ಹೊತ್ತುಕೊಂಡನು ಅಂತೇಳಿ ಯಾರು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡ್ತಾರೋ ಅವರು ರಕ್ಷಣೆ ಹೊಂದ್ತಾರೆ. ಅವರೊಳಗೆ ದೇವರು ವಾಸ ಮಾಡ್ತಾರೆ. ಹಾಗಾದ್ರೆ ರಕ್ಷಣೆ ಹೊಂದಿದ ಪ್ರತಿ ವಿಶ್ವಾಸಿ ಒಳಗೆ ದೇವರು ವಾಸ ಮಾಡ್ತಾರೆ. ಪ್ರತಿ ರಕ್ಷಣೆ ಹೊಂದಿದಂತ ವಿಶ್ವಾಸಿ ದೇವರ ಆಲಯವಾಗಿದ್ದಾನೆ.
ಪ್ರತಿ ರಕ್ಷಣೆ ಹೊಂದಿದಂತ ವಿಶ್ವಾಸಿ ನಡೆದಾಡುವಂತ ದೇವರ ಆಲಯ ಆಗಿದ್ದಾನೆ. ಹಾಗಾದ್ರೆ ಒಂದ್ ನಿಮಿಷ ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ. ಲೋಕಕ್ಕೆ ದೇವರ ಭಾಸ ಇದೆ, ದೇವರ ಹೊಂದುವಿಕೆ ಆಗ್ಲಿ, ದೇವರ ಅನುಭವ ಆಗ್ಲಿ, ದೇವರ ಕಾಣುವಿಕೆ ಆಗ್ಲಿ ಇಲ್ಲ. ಈಗ ನಿನ್ನೊಳಗೆ ದೇವರು ವಾಸ ಮಾಡ್ತಾರಂದ್ರೆ ಹಾಗಾದ್ರೆ ದೇವರ ಬಗ್ಗೆ ಯಾರಿಗ್ ಗೊತ್ತು? ನಿನಗ್ ಗೊತ್ತು. ನಿನಗೆ ದೇವರ ಬಗ್ಗೆ ಗೊತ್ತು, ಯಾಕಂದ್ರೆ ನಿನ್ನೊಳಗೆ ಆತನು ವಾಸ ಮಾಡ್ತಾ ಇದ್ದಾನೆ. ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಕಾಣದಿರುವಂತ ಲೋಕಕ್ಕೆ ಸಾಕ್ಷಿ ಯಾರ್ರಿ? ನೀವೇ. ಹಾಗಾದ್ರೆ ಸಾಕ್ಷಿ ಅಂದ್ರೇನ್ರಿ? ಎರಡು ಪದ ಹೇಳ್ತೀನಿ, ಜಾಗ್ರತೆ ಕೇಳಿಸ್ಕೊಳ್ರಿ. ಸಾಕ್ಷಾತ್ ಮತ್ತು ಸಾಕ್ಷಿ ಅನ್ನುವಂಥದ್ದು. ಸಾಕ್ಷಾತ್ ಅಂದ್ರೆ ಕಣ್ಣೆದುರಿಗೆ ಅಂತೇಳಿ, ಸಾಕ್ಷಿ ಅಂದ್ರೆ ನೋಡಿದವನು ಅಂತೇಳಿ. ಈಗ ನೀವು ಮತ್ತು ನಾನು ಏನಾಗಿದ್ದೀವಪ್ಪ ಅಂದ್ರೆ ದೇವರನ್ನ ನೋಡಿದವರಾಗಿದ್ದೇವೆ, ದೇವರನ್ನ ಅನುಭವಿಸುವವರಾಗಿದ್ದೇವೆ, ದೇವರನ್ನ ಹೊಂದಿಕೊಂಡವರಾಗಿದ್ದೇವೆ. ನಾವೇ ಇಂದು ಕಾಣದಿರುವಂತ ಲೋಕಕ್ಕೆ ಸಾಕ್ಷಿಗಳಾಗಿದ್ದೇವೆ. ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತೇನೆ, ಲೋಕ ದೇವರನ್ನ ಹೊಂದಿಕೊಳ್ಳದೆಯೂ, ದೇವರನ್ನ ಅನುಭವಿಸದೆಯೂ, ದೇವರನ್ನ ಕಾಣದೆಯೂ ಇದ್ದಾಗ ನಾನು ದೇವರನ್ನ ಹೊಂದಿಕೊಂಡು, ದೇವರನ್ನ ಅನುಭವಿಸಿ, ದೇವರನ್ನ ಕಂಡು, ದೇವರ ಸ್ಪರ್ಶಾನುಭವದಲ್ಲಿ ನಡೆದು ನಾನು ದೇವರನ್ನ ಕಾಣದಿರುವಂತ ಲೋಕಕ್ಕೆ ನಾನು ಮತ್ತು ನೀವು ಸಾಕ್ಷಿಗಳಾಗಿದ್ದೀವಿ. ಪ್ರಿಯ ದೇವ ಮಗುವೇ, ಜಾಗ್ರತೆ ಕೇಳಿಸ್ಕೋ. ಲೋಕಕ್ಕೆ ನೀನ್ ಸಾಕ್ಷಿ ಆಗಿದ್ದಾಗ, ನಾನ್ ಸಾಕ್ಷಿ ಆಗಿದ್ದಾಗ, ಯಾರ ಬಗ್ಗೆ? ದೇವರ ಬಗ್ಗೆ ಸಾಕ್ಷಿ ಆಗಿದ್ದಾಗ ನಮ್ಮೊಳಗಿರುವಂತ ದೇವರು ನಮಗೆ ಗೊತ್ತಿದ್ದಾನ? ಬೈಬಲ್ ವಾಕ್ಯ ಹೇಳ್ತದೆ, ದೇವರ ಆತ್ಮನು ನಿಮ್ಮೊಳಗೆ ವಾಸ ಮಾಡುತ್ತಿದ್ದಾನಂತ ನಿಮಗೆ ಗೊತ್ತೋ? ಅಂದ್ರೆ ಗೊತ್ತು ಅಂದ್ರೆ ಅದ್ರ ಅರ್ಥ ಏನ್ರಿ? ಗೊತ್ತು ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂದ್ರೆ, ಒಂದನೇದು ನಿಮ್ಮೊಳಗೆ ದೇವರು ಮರ್ತೋಗಿರ್ಬೋದು ಅಂತೇಳಿ, ಎರಡನೇದಾಗಿ ನೀವು ನಿಮ್ಮೊಳಗಿರೋ ದೇವರು ನಿಮಗೆ ಗೊತ್ತಿದ್ರು ಸಹ ಆತನ ಅಲಸ್ಯ ಮಾಡಿದ್ದೀರಿ ಅಂತೇಳಿ ಅದ್ರ ಅರ್ಥ. ಪ್ರಿಯ ದೇವ ಮಗುವೆ, ನಿನ್ನೊಳಗಿರುವಂತ ದೇವರನ್ನ ನೀನು ಮರ್ತು ಹೋಗಿದ್ಯೋ ಅಥವಾ ನಿನ್ನೊಳಗಿರುವಂತ ದೇವರನ್ನ ಆಲಸ್ಯ ಮಾಡ್ತಾ ಇದೆಯೋ? ಯಾಕಂದ್ರೆ ಲೋಕ ಎಷ್ಟೋ ವಿಧದಲ್ಲಿ ಪ್ರಯತ್ನ ಪಡ್ತಾ ಇದೆ. ದೇವರನ್ನ ಹೊಂದ್ಕೊಳ್ಬೇಕು, ದೇವರನ್ನ ಅನುಭವಿಸಬೇಕು, ದೇವರನ್ನ ನೋಡ್ಬೇಕು, ದೇವರಿಂದ ಸಾಕ್ಷಾತ್ಕಾರ ಅನುಭವಿಸ್ಬೇಕಂತೇಳಿ ಲೋಕ ಎಷ್ಟೋ ಪ್ರಯತ್ನ ಪಡ್ತಾ ಇದ್ರು ಸಹ ಲೋಕಕ್ಕೆ ಆ ಕೃಪೆ ಸಿಕ್ಕಿಲ್ಲ. ನನ್ಗೂ ಮತ್ತು ನಿನ್ಗೂ ಆ ಕೃಪೆ ಸಿಕ್ಕಾಗ ನೀನು ಮತ್ತು ನಾನು ಲೋಕಕ್ಕೆ ಸಾಕ್ಷಿಯಾಗಿದ್ದಾಗ ನಿನ್ನ ದೇವರು ಯಾರಂತ ನಿನಗೆ ಗೊತ್ತಾ? ನಿನ್ನ ದೇವರು ಏನ್ ಮಾಡ್ತಾನಂತ ನಿನಗೆ ಗೊತ್ತಾ? ನಿನ್ನ ದೇವರು ಹೇಗಿರ್ತಾನಂತ ಗೊತ್ತಾ? ಪ್ರಿಯ ದೇವ ಮಗುವೇ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ. ಬಾ ದೇವರ ಬಳಿಗೆ ಬಾ, ದೇವರ ಅನುಭವದಲ್ಲಿ ಸಾಗು. ನಿನ್ನೊಳಗಿರುವಂತ ದೇವರ ಅನುಭವದಲ್ಲಿ ಬಹಳ ಆಳವಾಗಿ ಸಾಗು. ನೀನು ಎಷ್ಟೇ ಭಕ್ತನು, ಎಷ್ಟೇ ಭಕ್ತಳು, ಏನೇ ಆಗಿರ್ಬೋದು, ದೇವರ ಅನುಭವದಲ್ಲಿಲ್ಲದೆ ಹೋದ್ರೆ ನಿನ್ನ ಜೀವನ ಹೆಚ್ಚಾದ ಪಾಲು, ಹೆಚ್ಚಾದಂತ ಕ್ರೈಸ್ತಿಯ ಜೀವಿತ, ವ್ಯರ್ಥವಾದಂತ ಕ್ರೈಸ್ತಿಯ ಜೀವಿತ ನೀನು ಜೀವಿಸುವಂತವನಾಗಿರ್ತಿ. ನೀನು ಆರಾಧನೆ ಮಾಡುವಂತ ವ್ಯಕ್ತಿ ಆಗಿರ್ಬೋದು, ನೀನು ಪ್ರಸಂಗಿಸುವಂತ ವ್ಯಕ್ತಿ ಆಗಿರ್ಬೋದು, ನೀನು ದೇವರಿಗೆ ಕೊಡುವಂತ ವ್ಯಕ್ತಿ ಆಗಿರ್ಬೋದು, ನೀನು ದೇವರ ವಾಕ್ಯ ಓದುವಂತ ವ್ಯಕ್ತಿ ಆಗಿರ್ಬೋದು, ದೇವರಿಗೆ ಸ್ತುತಿ ಮಾಡುವಂತ ವ್ಯಕ್ತಿ ಆಗಿರ್ಬೋದು, ನಾನು ಪ್ರಾರ್ಥಿಸುವಂತ ವ್ಯಕ್ತಿ ಅಂತ ಹೇಳ್ಕೊಳ್ಬಹುದು. ಆದ್ರೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ, ಕ್ರಿಸ್ತನೊಟ್ಟಿಗೆ ನಿಕಟವಾದ ಸಂಬಂಧ ಕೇಳಿಸ್ಕೊಳ್ರಿ. ಪ್ರಾರ್ಥನೆ ಬೇರೆ, ದೇವರ ನಮ್ಮೊಳಗೆ ವಾಸ ಮಾಡೋದು ಬೇರೆ. ದೇವರ ವಾಕ್ಯ ಓದೋದು ಬೇರೆ, ದೇವರ ನಮ್ಮೊಳಗೆ ವಾಸ ಮಾಡೋದು ಬೇರೆ. ನಾವು ಸ್ತುತಿ ಮಾಡೋದು ಬೇರೆ, ದೇವರ ನಮ್ಮೊಳಗೆ ವಾಸ ಮಾಡೋದು ಬೇರೆ. ನಾವು ಆರಾಧನೆ ನಡೆಸೋದು ಬೇರೆ, ನಮ್ಮೊಳಗೆ ದೇವರು ವಾಸ ಮಾಡೋದು ಬೇರೆ. ನಾವು ಪ್ರಸಂಗ ನಡೆಸೋದು ಬೇರೆ, ನಮ್ಮೊಳಗೆ ದೇವರು ವಾಸ ಮಾಡೋದು ಬೇರೆ. ಹಾಗಾದ್ರೆ ಇವೆಲ್ಲ ನಮ್ಮೊಳಗೆ ದೇವರು ವಾಸ ಮಾಡ್ತಿರೋದಕ್ಕೆ ನಾವು ಹೊರಗೆ ಮಾಡ್ತಿರುವಂತ ಕಾರ್ಯಗಳು. ಹಾಗಾದ್ರೆ ಅವುಗಳಿಗಿಂತ ಒಳಗೆ ಯಾರಿದ್ದಾರೆ? ದೇವರಿದ್ದಾರೆ. ಹಾಗಾದ್ರೆ ಆ ದೇವರ ಅನುಭವಕ್ಕೆ ನಾವು ಸಾಗಿ ಹೋಗ್ಬೇಕು. ನನ್ನೊಳಗು ನಿನ್ನೊಳಗು ಇರುವಂತಹ ದೇವರ ಅನುಭವಕ್ಕೆ ಆತನ ರುಚಿ ನೋಡ್ಬೇಕು. ಪ್ರಿಯ ದೇವ ಮಗುವೇ, ಆತನ ರುಚಿ ನೋಡಿ ನಿನ್ನೊಳಗೆ ಆತನ ರುಚಿ ತುಂಬಿದ್ದಾದ್ರೆ ನೀನ್ ಲೋಕಕ್ಕೆ ಸಾಕ್ಷಿ ಕೊಡ್ತಿ, ನನ್ನ ದೇವರು ಜೀವವುಳ್ಳ ದೇವರು ಎಂಬುದಾಗಿ. ನಿನ್ನ ದೇವರು ಜೀವಿಸ್ತಾನೋ, ಜೀವಿಸ್ತಿಲ್ವೋ, ನಿನ್ನೊಳಗಿದ್ದಾನೋ, ನಿನ್ನೊಳಗಿಲ್ವೋ, ನಿನಗೆ ಸಹಾಯ ಮಾಡ್ತಾನೋ, ಸಹಾಯ ಮಾಡಲ್ವೋ, ಏನೋ ಹೇಗೋ ಅಂತ ನಿನಗೆ ನಿನ್ನ ದೇವರ ಬಗ್ಗೆ ಪ್ರಶ್ನೆ ಇದ್ರೆ ನೀನ್ ಲೋಕಕ್ಕೆ ಹೇಗೆ ಸಾಕ್ಷಿಯಾಗಿರ್ಲಿಕ್ಕೆ ಸಾಧ್ಯ? ಪ್ರಿಯ ದೇವ ಮಗುವೇ, ನಿನಗೆ ದೇವರು ಕೃಪೆ ಕೊಟ್ಟಿದ್ದಾನೆ, ನನಗೆ ದೇವರು ಕೃಪೆ ಕೊಟ್ಟಿದ್ದಾನೆ. ಕಾಣದಿರುವಂತ ಅಂದ್ರೆ ದೇವರನ್ನ ಕಾಣದಿರುವಂತ ಲೋಕದಲ್ಲಿ, ದೇವರನ್ನ ಹೊಂದದೇ ಇರುವಂತ ಲೋಕದಲ್ಲಿ, ದೇವರನ್ನ ಅನುಭವಿಸದೇ ಇರುವಂತ ಲೋಕದಲ್ಲಿ, ದೇವರನ್ನ ಅನುಭವಿಸಿ ದೇವರ ಕುರಿತಾಗಿ ಸರಿಯಾದಂತ ತಿಳುವಳಿಕೆಗೆ ಬಾರದಿರುವಂತ ಲೋಕದಲ್ಲಿ ನಿನಗೂ ಮತ್ತು ನನಗೂ ಸಾಕ್ಷಿಯಾಗಿರುವಂತ ಕೃಪೆಯನ್ನು ಕೊಟ್ಟಿದ್ದಾನೆ. ಬರ್ತೀಯ ದೇವರ ಸಾಕ್ಷಿಯಾಗಿರ್ಲಿಕ್ಕೆ? ಲೋಕಕ್ಕೆ ಸಾರ್ತಿಯ ಯೇಸು ಕ್ರಿಸ್ತನ ಸಾಕ್ಷಿ. ಆತನು ನಿನ್ನ ಯಾಕೆ ಕರೆದಿದ್ದಾನಂದ್ರೆ ನೀನು ಆತನ ಕುರಿತು ಸಾಕ್ಷಿಯಾಗಿರ್ಬೇಕಂತ ಹೇಳಿ. ಆತನು ಯಾರ್ರಿ? ಆತನು ಮಹಾದೇವರು,
ಆತನು ಸರ್ವಶಕ್ತನಾದ ದೇವರು, ಆತನು ಏನ್ ಬೇಕಾದ್ರೂ ಮಾಡಬಲ್ಲ. ಆದ್ರೆ ಅಂತ ಮಹಾದೇವರು ನಿನ್ನನ್ನ ಕರೆದಿದ್ದಾನೆ, ನನ್ನನ್ನ ಕರೆದಿದ್ದಾನೆ. ಯಾಕಂದ್ರೆ ಆತನ ಕುರಿತು ನೀನ್ ಸಾಕ್ಷಿಯಾಗಿರ್ಬೇಕಂತೇಳಿ. ನೀನು ಒಂದು ವೇಳೆ ಲೋಕದ ಕೆಲಸ ಬಹಳ ಇಂಪಾರ್ಟೆಂಟು, ಒಂದು ಸರ್ಕಾರದ ಪ್ರತಿನಿಧಿ ಆಗಿರೋದು ಬಹಳ ಇಂಪಾರ್ಟೆಂಟು, ನನಗೆ ಫಿಲ್ಮ್ ಆಕ್ಟರ್ ಪ್ರತಿನಿಧಿ ಆಗಿರ್ಲಿಕ್ಕೆ ಬಹಳ ಇಂಪಾರ್ಟೆಂಟ್, ಬಹಳ ಶ್ರೇಷ್ಠ ಅನಿಸ್ತದೆ, ನನಗೆ CM ನ ಪ್ರತಿನಿಧಿ ಆಗಿರುವಂಥದ್ದು ಬಹಳ ಶ್ರೇಷ್ಠ ಅನಿಸ್ತದೆ, ಪ್ರಧಾನಿಯ ಪ್ರತಿನಿಧಿ ಆಗಿರೋದು ಬಹಳ ಶ್ರೇಷ್ಠ ಅನಿಸ್ತದೆ, ಮತ್ತು ಲೋಕದ ಶ್ರೀಮಂತ ಜ್ಞಾನಿಗಳ ಸೌಂದರ್ಯವುಳ್ಳಂತ ಜನರ ಪ್ರತಿನಿಧಿ ಆಗಿರೋದು ಬಹಳ ಶ್ರೇಷ್ಠ ವಿಶೇಷ ಅನ್ನಿಸ್ತದೆ ಅಂತೇಳಿ ನಿನಗೆ ಅನಿಸ್ಬೋದು. ಆದ್ರೆ ನಿನಗೆ ಒಂದು ನೆನಪಿರಲಿ, ನೀನು ಸರ್ವಶಕ್ತನಾದ ದೇವರ ಪ್ರತಿನಿಧಿಯಾಗಿದ್ದಿ, ಸರ್ವಶಕ್ತನಾದ ದೇವರ ಸಾಕ್ಷಿಯಾಗಿದ್ದಿ, ಜೀವ ಉಳ್ಳ ದೇವರ ಸಾಕ್ಷಿ ನೀನಾಗಿದ್ದಿ, ಜೀವ ಉಳ್ಳ ದೇವರ ಸಾಕ್ಷಿ ನೀನಾಗಿದ್ದಿ. ಆ ಸಾಕ್ಷಿಯನ್ನ ದೇವರು ನಿನ್ನೊಳಗಿಟ್ಟಿದ್ದಾನೆ. ಅಂದ್ರೆ ನೀನು ಅನುಭವಿಸಿದ್ದು, ನೀನು ಹೊಂದ್ಕೊಂಡಿದ್ದು, ನೀನು ನೋಡಿದ್ದು ಜನರಿಗೆ ಸಾಕ್ಷಿ ಕೊಡಬೇಕಾಗಿದೆ. ಹಾಗಾದ್ರೆ ಪ್ರಿಯ ದೇವ ಮಗುವೆ, ನಿನ್ನೊಳಗಿರುವಂತ ದೇವರನ್ನ ಮರ್ತು ಬಿಟ್ಟಿದ್ಯಾ? ನಿನ್ನೊಳಗಿರುವಂತ ದೇವರನ್ನ ಅಲಸ್ಯ ಮಾಡ್ತಾ ಇದ್ಯಾ? ಅಯ್ಯೋ ಲೋಕ ಆತನ ಹೊಂದ್ಕೊಳ್ತಾ ಇಲ್ಲ, ಅಯ್ಯೋ ಲೋಕ ಆತನ ಅನುಭವಿಸ್ತಾ ಇಲ್ಲ, ಅಯ್ಯೋ ಲೋಕ ಆತನ ಯಾರಂತ ಗೊತ್ತಿಲ್ಲ. ಹಾಗಾದ್ರೆ ನಿನಗೆ ಗೊತ್ತಿದೆ ಅಲ್ಲ, ನೀನ್ ಗೊತ್ತಿರುವಂತ ವ್ಯಕ್ತಿ ಅಲ್ವಾ, ನಿನಗೆ ಗೊತ್ತು ತಾನೆ, ನಿನ್ನೊಳಗ ಆತನ ವಾಸ ಮಾಡ್ತಾನಲ್ಲ, ನಿನ್ನೊಳಗು ನನ್ನೊಳಗು ಆತನ ವಾಸ ಮಾಡ್ತಿರೋದಕ್ಕೆ ನಾವು ಇವತ್ತು ಲೋಕಕ್ಕೆ ಸಾಕ್ಷಿಗಳಾಗಿದ್ದೀವಿ. ಬರ್ತೀಯಾ ಪ್ರಿಯ ದೇವ ಮಗುವೆ? ದೇವರ ಸಾಕ್ಷಿಯಾಗಿ ನಿಲ್ಲಕ್ಕೆ ಬರ್ತೀಯಾ? ದೇವರಿಗೆ ಸಾಕ್ಷಿಯಾಗಿ ನಿಲ್ಲಕ್ಕೆ ಬರ್ತೀಯಾ? ದೇವರ ಸಾಕ್ಷಿಯಾಗಿ ಲೋಕಕ್ಕೆ ನಿನ್ನ ಸಾಕ್ಷೀಕರಿಸೋದಕ್ಕೋಸ್ಕರ ಬರ್ತೀಯಾ? ನಿನ್ನ ಸಾಕ್ಷಿಗಾಗಿ ದೇವರ ಎದುರು ನೋಡ್ತಾ ಇದ್ದಾನೆ. ಬಾ ಪ್ರಿಯ ದೇವ ಮಗುವೆ, ನೀನಿವತ್ತು ದೇವರಿಗೆ ಬೇಕಾಗದೆ ನಿನ್ನನ್ನು ಇಟ್ಕೊಂಡು ಲೋಕವನ್ನು ಆಳ್ಬೇಕು, ಲೋಕವನ್ನು ಗೆಲ್ಲಬೇಕು, ಲೋಕಕ್ಕೆ ತಾನು ಯಾರೆಂಬುದಾಗಿ ತೋರಿಸ್ಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಬರ್ತೀಯಾ? ಬರ್ತೀಯಾ ದೇವರ ಬಳಿಗೆ? ದೇವರು ನಿನ್ನನ್ನು ಉನ್ನತವಾದ ಸಾಕ್ಷಿಯಾಗಿಡ್ತಾನೆ. ಇದನ್ನ ಮಾತ್ರ ನೀನ್ ಮರಿಲೇಬೇಡ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ಮಹಾ ಕೃಪೆಗಾಗಿ ಸ್ತೋತ್ರ, ನಿನ್ನ ಮಹಾ ದಯೆಗಾಗಿ ಸ್ತೋತ್ರ. ಯಾರಿಗೂ ಸಿಗದಿರುವಂತ ಭಾಗ್ಯ, ಶ್ರೀಮಂತರಿಗಾಗ್ಲಿ, ಜ್ಞಾನಿಗಳಿಗಾಗ್ಲಿ, ಶ್ರೇಷ್ಠರಿಗಾಗ್ಲಿ ಯಾರಿಗೂ ಸಿಗದಿರುವಂತ ಭಾಗ್ಯ ನನ್ಗೂ ನಿನ್ನ ಮಕ್ಕಳಿಗೂ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಮಾಡ್ತಿದ್ದೇವ್ರೆ. ನಮ್ಮನ್ನ ನಿನ್ನ ಪ್ರತಿನಿಧಿಯಾಗಿ, ನಮ್ಮನ್ನ ನಿನ್ನ ಪ್ರತಿನಿಧಿಗಳಾಗಿ, ನಮ್ಮನ್ನ ನಿನ್ನ ಸಾಕ್ಷಿಗಳಾಗಿ ಕರೆದಕ್ಕಾಗಿ ಸ್ತೋತ್ರ ದೇವರೇ. ನಾವೆಲ್ಲರೂ ನಿನ್ನ ಸಾಕ್ಷಿಗಳಾಗಿ ನಂಬಿಗಸ್ತರಾಗಿ ಮುಂದೆ ಸಾಗುವಂತೆ ನಮ್ಮನ್ನ ಬಲಪಡಿಸು ಪವಿತ್ರಾತ್ಮನೆ, ಆಶೀರ್ವದಿಸು ಪವಿತ್ರಾತ್ಮನೆ, ನಿನ್ನ ಸಾಕ್ಷಿಗಳಾಗಿ ನಮ್ಮನ್ನು ನೆಲೆಗೊಳಿಸು ಪವಿತ್ರಾತ್ಮನೆ, ಆಶೀರ್ವದಿಸು, ಕೃಪೆ ತೋರಿ ಎಲ್ಲವೂ ನಿನ್ನ ಪಾಸಲ್ಲಿ ಅರ್ಪಿಸಿಕೊಡ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.